ಸಾವು ಇದೆಯಲ್ಲ ಘಟನೆನ ಬಹಳ ತೀವ್ರವಾಗಿ ಖಂಡಿಸ್ತೀನಿ ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ದೀನಿ. ಈಗಲೂ ಕೂಡ ಘಟನೆನ ತೀವ್ರವಾಗಿ ಖಂಡಿಸ್ತೀನಿ. ಅದಕ್ಕೆ ತ್ವರಿತವಾಗಿ ವಿಚಾರಣೆ ಆಗಬೇಕು ಅಂತೇಳಿ ನಾನು CIDಗೆ ವಹಿಸಿದ್ದೀನಿ ಈ ಕೇಸ್. ಜೊತೆಗೆ ವಿಶೇಷ ನ್ಯಾಯಾಲಯನೂ ಕೂಡ ಮಾಡ್ತೀನಿ. ವಿಶೇಷ ನ್ಯಾಯಾಲಯ ಮಾಡಿ ಇದನ್ನೇ ಪ್ರತ್ಯೇಕವಾಗಿ ಟ್ರಯಲ್ ಮಾಡಿ ಯಾರು ಆರೋಪಿ ಇದ್ದಾನೆ ನೇಹ ಕೊಲೆ ಮಾಡಿದ್ದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. CIDಗೂ ಕೊಟ್ಟಿದ್ದೀವಿ. ಅವ್ರನ್ನ ಆದಷ್ಟು ತೀವ್ರವಾಗಿ ತ್ವರಿತವಾಗಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಮ್ಯಾಕ್ಸಿಮಮ್ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಏನು ಶಿಕ್ಷೆ ಇದೆ ಆ ಶಿಕ್ಷೆ ಕೊಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ರು. ನಾನೀಗ ರಾಜಕೀಯ ಮಾತಾಡೋದು ಅವರು ರಾಜಕೀಯ ಯಾವುದಾದ್ರು ಒಂದು ಪ್ರಕರಣನ ಬಿಜೆಪಿಯವರು ಅವರ ಅಧಿಕಾರದಲ್ಲಿರುವಾಗ ಒಂದು ಪ್ರಕರಣ CBI ಕೊಟ್ಟಿದ್ದಾರೆ. ಯಾವುದಾದ್ರು ಒಂದು ಪ್ರಕರಣ ತೋರಿಸಿ ನೋಡಿ. ಒಂದೇ ಒಂದು ಪ್ರಕರಣ. ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಅನೇಕ ಪ್ರಕರಣಗಳನ್ನು CBI ಕೊಟ್ಟಿದ್ದೀನಿ. ಅವ್ರದೇ ಸರ್ಕಾರ ಇದ್ದಾಗಲೂ ಕೂಡ ಅವರು ಒಂದು ಪ್ರಕರಣ ಕೂಡ CBI ಕೊಟ್ಟಿದ್ದೀನಿ. ನಾನು ಇದರಲ್ಲಿ ರಾಜಕೀಯ ಮಾಡಕ್ಕೆ ಹೋಗಲ್ಲ. ಬಿಜೆಪಿಯವರು ರಾಜಕೀಯ ಮಾಡ್ತಾರೆ, ನಾನು ರಾಜಕೀಯ ಮಾಡಕ್ಕೆ ಹೋಗಲ್ಲ. ಚುನಾವಣೆ ಸಂದರ್ಭದಲ್ಲಿ ಅದನ್ನ ಅಸ್ತ್ರ ಮಾಡ್ಕೊಳ್ತಾ ಇದಾರಲ್ಲ ಸರ್ ಬಿಜೆಪಿಯವರು. ನಾನೀಗ ರಾಜಕೀಯದೆಲ್ಲ ಮಾತಾಡಕ್ಕೆ ಹೋಗಲ್ಲ. ಇಲ್ಲಿ ಮಾತಾಡಕ್ಕೆ ಹೋಗಲ್ಲ. ಈಗ ಇವರು ಪಾಪ ದುಃಖದಲ್ಲಿ ಇದ್ದಾರೆ. ಇದೇ ಮಟ್ಟ ನಾವು ಅವ್ರಿಗೆ ಸಾಂತ್ವನ ಹೇಳಕ್ಕೆ ಬಂದಿದ್ದೀನಿ. ಸೊ ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀವಿ. ಈಗ ಅವ್ರ ಜೊತೆ ನಾವು ಇರ್ತೀವಿ. ಅವ್ರಿಗೆ ಹೆಣ್ಮಗಳು ನೇಹ ಆ ಹೆಣ್ಮಗಳ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಅವ್ರ ದುಃಖ, ಅವ್ರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಸರ್, ಕುಟುಂಬದ ಎರಡು ಪ್ರಮುಖ ಬೇಡಿಕೆಗಳು. ಒಂದು, ಫಯಾಜ್ ಈಗಾಗಲೇ ಬಂಧನ ಆಗಿದೆ, ಆತನಿಗೆ ಕುಮ್ಮಕ್ಕು ಕೊಟ್ಟಂತವ್ರನ್ನ ಬಂಧನ ಮಾಡಬೇಕು. ಎರಡನೇದು, ಈಗ ಸೂಕ್ತ ರಕ್ಷಣೆ ಕೊಡಬೇಕು. ಯಾರ್ಯಾರೋ ಬಂದು ಜೀವ ಬೆದರಿಕೆ ಅಂತಂದು ಹೇಳ್ತಾರೆ. ರಕ್ಷಣೆ ಬೇಕಾದ್ರೆ ಕೊಡ್ತೀವಿ, ನಾವು ರಕ್ಷಣೆ ಕೊಡ್ತೀವಿ. ಆ ಆಂಗಲ್ನಲ್ಲೂ ಕೂಡ ತನಿಖೆ ಮಾಡಕ್ಕೆ ಹೇಳಿದ್ದೀನಿ ನಾನು. ಬೇರೆಯವರು ಸೇರಿದಾರ ಅನ್ನೋದು ಆಂಗಲ್ನಲ್ಲೂ ಕೂಡ ತನಿಖೆ ಮಾಡಕ್ಕೆ. ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಸ್ಪೆಷಲ್ ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಸ್ಪೆಷಲ್ ಕೋರ್ಟು ಟ್ರಯಲ್ ಮಾಡ್ತಾರೆ.